ಶಾಂತಿ ಇಂದಿನ ತಾರೀಕಾಗಿದೆ 9/6/2025. ಪ್ರತಃ ಮುರಳಿ ಓಂ ಶಾಂತಿ. ಬಾಬಾ ಇಂದಿನ ಮುರಳಿಯ ಹೆಡ್ಲೈನ್ಸಲ್ಲಿ ತಿಳಿಸ್ತಾ ಇದ್ದಾರೆ, ಮಧುರ ಮಕ್ಕಳೇ, ನೀವು ಇಡೀ ವಿಶ್ವದಲ್ಲಿ ಶಾಂತಿಯ ರಾಜ್ಯ ಸ್ಥಾಪನೆ ಮಾಡುವಂತಹ ತಂದೆಯ ಸಹಯೋಗಿಗಳಾಗಿರುವಿರಿ. ಈಗ ನಿಮ್ಮ ಮುಂದೆ ಸುಖ ಶಾಂತಿ ಪ್ರಪಂಚವಿದೆ. ಬಾಬಾ ತಿಳಿಸ್ತಾ ಇದ್ದಾರೆ, ಈಗ ಇಡೀ ವಿಶ್ವದಲ್ಲಿ ಶಾಂತಿಯ ರಾಜ್ಯ ಸ್ಥಾಪನೆ ಮಾಡುವಂಥ ತಂದೆಯ ಸಹಯೋಗಿಗಳಾಗಿದ್ದೀವಿ ನಾವು ಈ ಸಂಗಮ ಯುಗದಲ್ಲಿ, ಮತ್ತು ಈಗ ನಮ್ಮ ಮುಂದೆ ಸುಖ ಶಾಂತಿಯ ಪ್ರಪಂಚವಿದೆ ಅಂತ ಬಾಬಾ ತಿಳಿಸ್ತಾ ಇದ್ದಾರೆ. ಅಂದರೆ ಸತ್ಯುಗದ ಬಗ್ಗೆ ಬಾಬಾ ಇಲ್ಲಿ ತಿಳಿಸ್ತಾ ಇದ್ದಾರೆ. ಮತ್ತು ಬಾಬಾ ಇಂದಿನ ಮುರಳಿಯಿಂದ ಪ್ರಶ್ನೆಯನ್ನು ಕೇಳ್ತಾ ಇದ್ದಾರೆ, ತಂದೆಯು ಮಕ್ಕಳಿಗೆ ಏಕೆ ಓದಿಸುತ್ತಾರೆ? ವಿದ್ಯೆಯ ಸಾರವೇನಾಗಿದೆ? ಉತ್ತರದಲ್ಲಿ ಬಾಬಾ ತಿಳಿಸ್ತಾ ಇದ್ದಾರೆ, ತಂದೆಯು ನೀವು ಮಕ್ಕಳನ್ನು ಸ್ವರ್ಗದ ರಾಜಕುಮಾರ, ವಿಶ್ವದ ಮಾಲೀಕರನ್ನಾಗಿ ಮಾಡಲು ಓದಿಸುತ್ತಿದ್ದಾರೆ. ತಂದೆಯು ಹೇಳುತ್ತಾರೆ, ಮಕ್ಕಳೇ, ಸಾರವಾಗಿದೆ ಪ್ರಪಂಚದ ಎಲ್ಲ ಮಾತುಗಳನ್ನು ಬಿಟ್ಟುಬಿಡಿ. ನಿಮ್ಮ ಬಳಿ ಕೋಟಿ ಲಕ್ಷವಿದೆ ಎಂದು ತಿಳಿಯಬೇಡಿ. ಯಾವುದೂ ಸಹ ಕೈಗೆ ಸಿಗುವುದಿಲ್ಲ. ಆದ್ದರಿಂದ ಚೆನ್ನಾಗಿ ಪುರುಷಾರ್ಥ ಮಾಡಿ ವಿದ್ಯೆಯ ಮೇಲೆ ಗಮನ ಕೊಡಿ ಅಂತಾರೆ ಬಾಬಾ. ಬಾಬಾ ತಿಳಿಸ್ತಾ ಇದ್ದಾರೆ, ಈಗ ಇದು ಸಂಗಮ ಯುಗದ ಸಮಯ. ತಂದೆ ಬಂದು ಈ ವಿದ್ಯೆಯನ್ನು ಯಾಕೆ ಓದಿಸ್ತಾ ಇದ್ದಾರೆ ಅಂದರೆ, ನಾವು ಪುರುಷಾರ್ಥದ ಆಧಾರದಲ್ಲಿ ಸತ್ಯುಗದ ಪ್ರಾಪ್ತಿಯನ್ನು ಪಡ್ಕೋಬೇಕು. ಸುಖ ಶಾಂತಿ ಭರಿತ ಪ್ರಪಂಚದಲ್ಲಿ ನಮ್ಮ ಪಾತ್ರವನ್ನು ಅಭಿನಯ ಮಾಡಬೇಕು ಅಂತಲೇ ಬಾಬಾ ಈ ಸಂಗಮ ಯುಗದಲ್ಲಿ ನಮಗೆ ಈ ವಿದ್ಯೆಯನ್ನು ತಿಳಿಸ್ಕೊಡ್ತಾರೆ. ಹಾಗಾಗಿ ಮುಂದೆ ಬರುವಂತಹ ಸತ್ಯುಗದ ಕಡೆ ನಿಮ್ಮ ಗಮನ ಇರಲಿ. ಪುರುಷಾರ್ಥ ಮಾಡಿ ಪ್ರಾರಬ್ಧವನ್ನು ಪಡ್ಕೊಳ್ಳಿ. ಇದು ಅಂತಿಮ ಸಮಯ ಆಗಿದೆ ಸೃಷ್ಟಿ ನಾಟಕದಲ್ಲಿ. ಹಾಗಿದ್ದ ಮೇಲೆ ಮುಂದೆ ವಿನಾಶನೇ. ಹಾಗಾಗಿ ಯಾವುದೇ ಈ ಹಳೆಯ ಪ್ರಪಂಚದ ವಸ್ತು ವೈಭವ ಹಣದ ಮೇಲೆ ನಿಮ್ಮ ಆಸಕ್ತಿ ಇರಬಾರದು. ಆದರೆ ಈ ಸಂಗಮ ಯುಗದ ಮಹತ್ವವನ್ನು ತಿಳಿದು ನೀವು ಶ್ರೇಷ್ಠ ಪುರುಷಾರ್ಥ ಮಾಡಿದ್ರೆ ಮುಂದೆ ಬರುವಂತಹ 21 ಜನ್ಮಗಳಿಗೆ ನಿಮಗೆ ಸುಖ ಶಾಂತಿ ಸಮೃದ್ಧಿ ದೀರ್ಘವಾಗಿ ಸಿಗುತ್ತೆ. ಸೊ ಈ ಅಂತಿಮ ಸಮಯ ಆತ್ಮಾಭಿಮಾನಿಯಾಗಿದ್ದು ಪರಮಾತ್ಮನ ನೆನಪಿನಲ್ಲಿರಿ. ನಿಮ್ಮ ವಿಕರ್ಮಗಳನ್ನು ವಿನಾಶ ಮಾಡಿಕೊಳ್ಳಿ. ಜ್ಞಾನದ ಆಧಾರದಿಂದ ನಿಮ್ಮ ಬುದ್ಧಿಯಲ್ಲಿ ಆದಿ ಮಧ್ಯ ಅಂತ್ಯದ ರಹಸ್ಯದ ತಿಳುವಳಿಕೆಯನ್ನು ತಿಳ್ಕೊಂಡು ತಂದೆ ನೆನಪಿನ ಆಧಾರದಿಂದ ನಿಮ್ಮ ವಿಕರ್ಮಗಳನ್ನು ವಿನಾಶ ಮಾಡಿಕೊಳ್ಳಿ ಅಂತ ಬಾಬಾ ನಮಗೆ ಜಾಗೃತಿಯನ್ನು ತಿಳಿಸ್ತಾ ಇದ್ದಾರೆ. ಇದೇ ಆಗಿದೆ ವಿದ್ಯೆಯ ಸಾರ. ಇದರ ಮೂಲಕನೇ ನಾವು ಸತ್ಯುಗದಲ್ಲಿ ಶ್ರೇಷ್ಠ ಭಾಗ್ಯವನ್ನು ಬಾಬಾ ತಿಳಿಸ್ತಾ ಇದ್ದಾರೆ. ಅಂತೂ ಶಾಂತಿಯ ಸ್ಥಾಪನೆ ಆಗುವಂತಹ ಸಮಯ ಬಂದಿತ್ತು. ನೆಹರು ಸಹ ಸಲಹೆ ಕೊಡುತ್ತಿದ್ದರು, ಆದರೆ ಶಾಂತಿಯಂತೂ ಸ್ಥಾಪನೆಯಾಗಲಿಲ್ಲ. ಕೇವಲ ಸಲಹೆಯನ್ನು ಕೊಟ್ಟರು. ಬಾಬಾ ತಿಳಿಸ್ತಾ ಇದ್ದಾರೆ, ನೋಡಿ, ಅಂತೂ ವಿಶ್ವದಲ್ಲಿ ಶಾಂತಿಯ ಸ್ಥಾಪನೆ ಮಾಡುವಂಥ ಸಮಯ ಬಂತು. ಅದಾಗಿದೆ ಸಂಗಮ ಯುಗ ಅಂತಾರೆ ಬಾಬಾ. ಈ ಸಂಗಮ ಯುಗದಲ್ಲಿ ಯಾವಾಗ ಸ್ವಯಂ ಪರಮಾತ್ಮ ಅವತರಣೆ ಆಗ್ತಾರೋ ಆಗ ನಮಗೆ ಗೊತ್ತಾಗುತ್ತೆ ನಿಜವಾದ ಶಾಂತಿ ಅಂದರೆ ಏನು. ಮತ್ತು ವಿಶ್ವದಲ್ಲಿ ಶಾಂತಿಯನ್ನು ಸ್ಥಾಪನೆ ಮಾಡಲು ಸ್ವಯಂ ಪರಮಾತ್ಮನಿಂದ ಮಾತ್ರ ಸಾಧ್ಯ. ಈಗ ನೆಹರು ಕೂಡ ಸಲಹೆಯನ್ನು ಕೊಟ್ಟರು ಶಾಂತಿ ಸ್ಥಾಪನೆ ಆಗಬೇಕು ಅಂತ. ಆದರೆ ಶಾಂತಿ ಸ್ಥಾಪನೆ ಮಾಡೋಕ್ಕಾಯ್ತಾ? ಆಗಲಿಲ್ಲ ಅಂತಾರೆ. ಯಾಕಂದರೆ ಇಡೀ ವಿಶ್ವದಲ್ಲಿ ಸ್ಥಾಪನೆ ಮಾಡುವಂಥ ಕಾರ್ಯ ಕರ್ತವ್ಯ ಅಥವಾ ಶಕ್ತಿ ಸ್ವಯಂ ನಿರಾಕಾರ ಜ್ಯೋತಿ ಬಿಂದು ಸ್ವರೂಪ ಪರಮಾತ್ಮ ತಂದೆಯಲ್ಲಿ ಮಾತ್ರ ಇದೆ. ಹಾಗಾಗಿ ನೆಹರೂಜಿಯವರು ಬಯಸಿದ್ರೂ ಕೂಡ ಈ ಶಾಂತಿಯನ್ನು ಸ್ಥಾಪನೆ ಮಾಡೋಕ್ಕಾಗಿಲ್ಲ. ಯಾಕಂದರೆ ಇದರ ಒಂದು ಚಿಕ್ಕ ಉದಾಹರಣೆ ನಾವು ತಗೋಬೇಕು ಅಂದರೆ, ಇಂಡಿಯಾ ಪಾಕಿಸ್ತಾನ್ ಬಟ್ವಾರ ಆದಾಗ ಅವರು ಶಾಂತಿಯನ್ನು ಬಯಸಿದ್ರು. ಆದರೆ ಯಾವುದೇ ಮನುಷ್ಯ ಮಾತ್ರ ಶಾಂತಿಯನ್ನು ಬಯಸಿದ್ರೂ ಕೂಡ ಅದು ಒಂದು ಟೆಂಪರವರಿ ಸಲ್ಯೂಷನ್ ಆಗಿರುತ್ತೆ. ಆದರೆ ಇಡೀ ವಿಶ್ವದಲ್ಲಿ ಆ ಶಾಂತಿಯನ್ನು ಸ್ಥಾಪನೆ ಮಾಡಬೇಕು ಅಂದರೆ ಪರಮಾತ್ಮನಿಂದ ಮಾತ್ರ ಸಾಧ್ಯ.
ಆ ಶಾಂತಿಯನ್ನು ಸ್ಥಾಪನೆ ಮಾಡುವಂಥ ಸಮಯನೇ ಆಗಿದೆ ಈ ಸಂಗಮ ಯುಗ. ಮೊಟ್ಟ ಮೊದಲಿಗೆ ನಾನು ಆತ್ಮ, ನನ್ನ ಸ್ವಧರ್ಮ ಶಾಂತಿಯಾಗಿದೆ ಅನ್ನೋ ಈ ಸತ್ಯಜ್ಞಾನವನ್ನು ಪರಮಾತ್ಮ ಬಂದು ತಿಳಿಸ್ಕೊಟ್ಟ ಮೇಲೆ ನಾನು ಶಾಂತಿ ಸ್ವರೂಪ ಸ್ಥಿತಿಯಲ್ಲಿ ಸ್ಥಿತ ಆಗಿ ಶಾಂತಿಯ ಪ್ರಕಂಪನಗಳನ್ನು ಇಡೀ ವಿಶ್ವದಲ್ಲಿ ಹರಡುವಂತಹ ಸೇವೆಯನ್ನು ಮಾಡ್ತೀನಿ. ಇದರ ಮಾರ್ಗದರ್ಶನ ಪರಮಾತ್ಮ ಬಂದು ನೀಡಬೇಕು. ಅದಕ್ಕೆ ಬಾಬಾ ತಿಳಿಸ್ತಾರೆ, ವಿಶ್ವದಲ್ಲಿ ಶಾಂತಿ ಸ್ಥಾಪನೆ ಆಗುವಂಥ ಸಮಯ ಅಂದ ಮೇಲೆ ಈಗ ನಿಮ್ಮನ್ನು ನೀವು ಆತ್ಮ ಅಂತ ತಿಳಿದು ಪರಮಾತ್ಮನ ಸಂತಾನ ಆಗಿದ್ದೀನಿ ಅಂತ ಈ ಸತ್ಯತೆಯಿಂದ ಸ್ಪಷ್ಟವಾದ ಮನಸ್ಸಿನಿಂದ ಸಂಕಲ್ಪಗಳನ್ನು ಹರಡಿಸಿ ಇಡೀ ವಿಶ್ವದಲ್ಲಿ ಶಾಂತಿ ಸ್ಥಾಪನೆ ಆಗಬೇಕು. ಇಂತಹ ಕರ್ತವ್ಯಗಳು, ಕಾರ್ಯಗಳು ನಿಮ್ಮದಾಗಿದೆ ಅಂತ ಬಾಬಾ ತಿಳಿಸ್ತಾ ಇದ್ದಾರೆ. ಅದಕ್ಕೆ ಬಾಬಾ ಹೆಡ್ಲೈನ್ಸಲ್ಲಿ ತಿಳಿಸಿದ್ರು, ವಿಶ್ವದಲ್ಲಿ ಶಾಂತಿಯನ್ನು ಸ್ಥಾಪನೆ ಮಾಡುವುದಕ್ಕಾಗಿ ಈಗ ನಾವು ತಂದೆಯ ಸಹಯೋಗಿಗಳಾಗಿದ್ದೀವಿ. ಹಾಗಾಗಿ ಈಗ ನಮ್ಮ ಕರ್ತವ್ಯ ಆಗಿದೆ, ನಾವು ನಮ್ಮ ಸ್ವಧರ್ಮದಲ್ಲಿದ್ದು ಶಾಂತ ಸ್ವರೂಪರಾಗಿದ್ದು ವಿಶ್ವದಲ್ಲಿ ಕೂಡ ಶಾಂತಿ ಸ್ಥಾಪನೆ ಆಗುವಂತಹ ಪ್ರಕಂಪನಗಳನ್ನು ಹರಡಿಸುವಂತಹ ಪುರುಷಾರ್ಥ ಮಾಡುವಂತಹ ಪುರುಷಾರ್ಥಿಗಳಾಗಿದ್ದೀವಿ ಈ ಸಂಗಮ ಯುಗದಲ್ಲಿ. ಬಾಬಾ ತಿಳಿಸ್ತಾರೆ, ವಿಶ್ವ ಭರ್ ಮೇ ಸುಖ ಶಾಂತಿ ಸಂಪತ್ತಿ ಆದಿ ಥಿ. ಈಗ ಜ್ಞಾನದ ಆಧಾರದಿಂದ ಬಾಬಾ ಈ ಎಲ್ಲ ಸ್ಪಷ್ಟೀಕರಣ ನಮ್ಗೆ ನೀಡ್ತಾ ಇದ್ದಾರೆ. ವಿಶ್ವದಲ್ಲಿ ಈ ರೀತಿಯಾದಂಥ ಸಮಯ ಇತ್ತು, ಯಾವಾಗ ಸುಖ ಶಾಂತಿ ಸಂಪತ್ತಿ ಇತ್ತು, ಅದಾಗಿತ್ತು ಸತ್ಯುಗ ತ್ರೇತಾಯುಗ. ಆದರೆ ಈಗ ಇಲ್ಲ, ಸೃಷ್ಟಿ ಚಕ್ರ ತಿರುಗ್ತಾ ಇದೆ. ಈಗ ಮುಂದೆ ಬರಲಿದೆ ಸುಖ ಶಾಂತಿ ಸಮೃದ್ಧಿಯ ಒಂದು ಪ್ರಪಂಚ ಅಥವಾ ವಿಶ್ವದಲ್ಲಿ ಬರಲಿದೆ ಅಂತ ಬಾಬಾ ಹೇಳ್ತಾ ಇದ್ದಾರೆ. ಯೇ ತುಮ್ ಸಂಗಮ ಯುಗಿ ಬ್ರಾಹ್ಮಣ ಕಿ ಬುದ್ಧಿ ಮೇ ಹೈ. ಈ ಜ್ಞಾನದ ಆಧಾರದಿಂದ ಈ ಸಂಗಮ ಯುಗದಲ್ಲಿ ನಾವು ಬ್ರಾಹ್ಮಣರಾಗಿ, ಮುಖವಂಶಾವಳಿ ಬ್ರಾಹ್ಮಣರಾಗಿ ಪರಿವರ್ತನೆ ಆಗ್ತಾ ಇದ್ದೀವಿ. ಹಾಗಾಗಿ ನಿಮ್ಮ ಬುದ್ಧಿಯಲ್ಲಿ ಈ ಸ್ಪಷ್ಟತೆ ಇದೆ. ಸ್ವಯಂ ಪರಮಾತ್ಮ ಬಂದು ತಿಳಿಸ್ತಾ ಇದ್ದಾರೆ, ಇದು ಸಂಗಮ ಯುಗ ಆಗಿದೆ, ಪುರುಷಾರ್ಥದ ಸಮಯ ಆಗಿದೆ, ಪ್ರಾರಬ್ಧವನ್ನು ನಾವು ಮಾಡ್ಕೊಳ್ತಾ ಇದ್ದೀವಿ, ಪುನರಾವರ್ತನೆಯ ಸಮಯ ಆಗಿದೆ ಇದು. ಅದಕ್ಕೆ ಬಾಬಾ ತಿಳಿಸ್ತಾರೆ, ತುಮ್ ತೋ ಅಭಿ ಪ್ರಾಕ್ಟಿಕಲ್ ಮೇ ಪುರುಷಾರ್ಥ ಕರ್ ರಹೆ ಹೋ. ಬಾಬಾ ತಿಳಿಸ್ತಾ ಇದ್ದಾರೆ, ಇದು ಪ್ರಾಕ್ಟಿಕಲ್ ಅಂದರೆ ಭಕ್ತಿ ಅಂದರೆ ಪ್ರಾಕ್ಟಿಕಲ್ ಅಂದರೆ ಬಾಬಾ ಇಲ್ಲಿ ಏನು ತಿಳಿಸ್ತಾ ಇದ್ದಾರೆ ಅಂದರೆ, ಒಂದಾಗಿದೆ ನಾವು ಹೇಳುವಂಥದ್ದು, ಒಂದಾಗಿದೆ ಅದನ್ನು ಇಂಪ್ಲಿಮೆಂಟ್ ಮಾಡುವಂಥದ್ದು. ಆ ಸಮಯ ಇದು, ಈ ಸಂಗಮ ಯುಗದ ಸಮಯ. ಅದರ ಮಹತ್ವಕ್ಕೆಯನ್ನು ತಿಳಿದು ನೀವು ಈಗ ಪುರುಷಾರ್ಥ ಮಾಡಿ. ಆತ್ಮ ತನ್ನ ಪಾತ್ರವನ್ನು ಅಭಿನಯ ಮಾಡ್ತಾ ಬಂತು, ಸತೋಪ್ರಧಾನದಲ್ಲೂ ತಮೋ ಪ್ರಧಾನದಲ್ಲೂ. ಆದರೆ ಈಗ ನನಗೆ ಈ ತಿಳುವಳಿಕೆ ಸಿಕ್ಕಿದೆ, ನಾನು ಈಗ ತಮೋಪ್ರಧಾನ ಆಗಿದ್ದೀನಿ, ಪುರುಷಾರ್ಥದ ಆಧಾರದಿಂದ ನಾನು ಸತೋಪ್ರಧಾನ ಆಗಬೇಕು ಅಂತ. ಆ ಪರಿವರ್ತನೆ ಕಾರ್ಯ ನಿಮ್ಮಲ್ಲಿ ಪ್ರಾಕ್ಟಿಕಲ್ ಆಗಿ ನಡಿಬೇಕು ಈ ಸಂಗಮ ಯುಗದಲ್ಲಿ. ಈ ಸಂಗಮ ಯುಗದಲ್ಲಿ ಬಾಬಾ 2 ಮಹತ್ವಿಕೆಗಳನ್ನು ತಿಳಿಸ್ತಾರೆ. ಈ ಸಂಗಮ ಯುಗದಲ್ಲಿ ಮಾತ್ರ ನಾವು ಪರಮಾತ್ಮನ ಸಂತಾನ ಆಗ್ತೀವಿ, ಆ ಅಧಿಕಾರತ್ವ ನಮಗೆ ಸಿಗುತ್ತೆ. 2ನೇದು, ತಂದೆಯ ನೆನಪಿನ ಆಧಾರದಲ್ಲಿ ನಮ್ಮ ವಿಕರ್ಮಗಳು ವಿನಾಶ ಆಗುತ್ತೆ. ಹಾಗಾಗಿ ಇದು ಪ್ರಾಕ್ಟಿಕಲ್ ಆಗಿ ನೀವು ಮಾಡುವಂತಹ ಸಮಯ ಸಂಗಮ ಯುಗ. तो जानते हो बाकी थोड़े रोज़ है, ये सब नर्क के दुख की बातें भूल जानी है. ಬಾಬಾ ಹೇಳ್ತಾರೆ, ಇನ್ನೂ ಸ್ವಲ್ಪನೇ ಸಮಯ ಇದೆ ಅನ್ನೋದು ನಿಮಗೆ ಸ್ಪಷ್ಟತೆ ಇದೆ ಬುದ್ಧಿಯಲ್ಲಿ. ನರಕದ ದುಃಖದ ಮಾತುಗಳನ್ನು ಮರೆತು ನಿಮ್ಮನ್ನು ನೀವು ಆತ್ಮ ಅಂತ ತಿಳಿದು ಪರಮಾತ್ಮನ ನೆನಪಿನಲ್ಲಿರಿ, ಶ್ರೇಷ್ಠ ಕರ್ಮವನ್ನು ಮಾಡಿ ಬ್ರಾಹ್ಮಣ ಜೀವನವನ್ನು ಸಂಪೂರ್ಣವಾಗಿ ಜೀವಿಸಿ ಪುರುಷಾರ್ಥ ಮಾಡಿ ಅಂತ ಬಾಬಾ ತಿಳಿಸ್ತಾ ಇದ್ದಾರೆ. बाप ने पुरुषार्थ भी बहुत सहज बताया है ड्रामा अनुसार. कल्प पहले मुआफिक ये ಸರ್ಟನ್ ಹೇ. ಬಾಬಾ ತಿಳಿಸ್ತಾ ಇದ್ದಾರೆ, ಈಗ ಪುರುಷಾರ್ಥ ಮಾಡುವಂಥದ್ದು ಎಷ್ಟು ಸಹಜ ಅನ್ನೋ ವಿಧಿವಿಧಾನವನ್ನು ಬಾಬಾ ತಿಳಿಸಿದ್ದಾರೆ. ಡ್ರಾಮಾ ಪ್ಲಾನ್ ಅನುಸಾರವಾಗಿ ಇದು ನಡೀಲೇಬೇಕು. ಹಾಗಾಗಿ ನೀವು ಪರಿಶ್ರಮ ಪಡಿ ಪ್ರಾರಬ್ಧವನ್ನು ಪಡ್ಕೊಳ್ಳಿ. ತುಮ್ ದೇವತಾಯೇ ಥೇ. ಬಾಬಾ ಹೇಳ್ತಾರೆ, ನೀವು ದೇವತೆಗಳಾಗಿದ್ರಿ, 16 ಕಲಾ ಸಂಪೂರ್ಣರಾಗಿದ್ರಿ, ಸಂಪೂರ್ಣ ನಿರ್ವಿಕಾರಿಗಳು, ಮರ್ಯಾದಾ ಪುರುಷೋತ್ತಮರಾಗಿದ್ರಿ. ಆದರೆ ಈಗ ಅದು ಆ ಗುಣಗಳು ಇಲ್ಲ.
ಇದೆಲ್ಲ ಈಗ ನಮ್ಮಲ್ಲಿ ತರಿಸ್ಕೋಬೇಕು ಅಂದರೆ ಪುರುಷಾರ್ಥ ಪ್ರಾಕ್ಟಿಕಲ್ಲಾಗಿ ಮಾಡಿ. ತಮೋಪ್ರಧಾನ ಆಗಿರುವಂಥ ಆತ್ಮ ಸತೋಪ್ರಧಾನವಾಗಿ ಪರಿವರ್ತನೆ ಆಗಬೇಕು. ಸ್ವಧರ್ಮದಲ್ಲಿ ಸ್ಥಿತ ಆಗಿ ಶಾಂತಿಯ ಅನುಭೂತಿಯನ್ನು ಇಲ್ಲಿ ಮಾಡಿ ಸುಖ ಮತ್ತು ಸಮೃದ್ಧಿಯನ್ನು ಪಡ್ಕೊಳ್ಳುವಂತಹ ಶಾಂತಿಯುಕ್ತ ಒಂದು ಪ್ರಪಂಚದಲ್ಲಿ ನಾವು ಹೋಗಿ ನಮ್ಮ ಪಾತ್ರವನ್ನು ಅಭಿನಯ ಮಾಡಬೇಕು ಅಂದರೆ ಈ ಸಂಗಮ ಯುಗದಲ್ಲಿ ಪ್ರಾಕ್ಟಿಕಲ್ ಆಗಿ ನಾವು ಪುರುಷಾರ್ಥ ಮಾಡಬೇಕು. ದೇವಿ ದೇವತೆಗಳ ಗುಣಲಕ್ಷಣಗಳನ್ನು ಈ ಸಂಗಮ ಯುಗದಲ್ಲೇ ಆತ್ಮ ತನ್ನಲ್ಲಿ ತಾನು ತುಂಬ್ಕೋಬೇಕು. ಆವಾಗ ತಾನೇ ಮುಂದೆ ಬರುವಂಥ 20 ಜನ್ಮದಲ್ಲಿ ಆ ಪಾತ್ರವನ್ನು, ಆ ರೋಲನ್ನು ಆತ್ಮ ಅಭಿನಯ ಮಾಡೋದಕ್ಕೆ ಸಾಧ್ಯ. ಇದಾಗಿದೆ ಪ್ರಾಕ್ಟಿಕಲ್ ಮಾಡುವಂಥ ಸಮಯ. ಅದಕ್ಕೆ ಬಾಬಾ ತಿಳಿಸ್ತಾ ಇದ್ದಾರೆ, ತುಮ್ ದೇವತಾಯ್ ಥೇ, ದೇವತಾओं के कितने ढेर मंदिर बनते हैं. ಬಾಬಾರವ್ರು ಹೇಳ್ತಾರೆ, ಅಭಿ ತುಮ್ ಬಚ್ಚೋं के नॉलेज में ಜ್ಞಾನ की ಅಥಾರಿಟಿ है. ಅದಾಗಿತ್ತು ಭಕ್ತಿ, ಇದಾಗಿದೆ ಜ್ಞಾನ. ಈಗ ನಮಗೆ ತಿಳುವಳಿಕೆ ಸಿಕ್ಕಿದೆ, ಈಗ ದೇವಸ್ಥಾನಗಳು ಬೇಡ. ಜ್ಞಾನದ ಆಧಾರದಿಂದ ನಾವು ಪ್ರಾಕ್ಟಿಕಲ್ ಆಗಿ ದೇವತೆಗಳಾಗುವಂಥ ಪುರುಷಾರ್ಥ ಮಾಡಬೇಕು. ಭಕ್ತಿಯ ಮಾರ್ಗ ಪೂಜೆಯ ನಿಯಮಗಳಿತ್ತು, ಆದರೆ ಜ್ಞಾನದ ಮಾರ್ಗ ದೇವತೆಗಳಾಗುವಂತಹ ಪುರುಷಾರ್ಥ ಮಾಡುವಂಥದ್ದು. ಇದರ ವ್ಯತ್ಯಾಸವನ್ನು ತಿಳ್ಕೊಳ್ಳಿ, ಸಂಗಮ ಯುಗದ ಮಹತ್ವವನ್ನು ತಿಳ್ಕೊಳ್ಳಿ, ಪುರುಷಾರ್ಥ ಮಾಡಿ. कहा भी जाता है परमपिता परमात्मा सर्वशक्तिमान ऑलमाइटी अथॉरिटी है. तुम ज्ञान की अथॉरिटी है, तुम ज्ञान की अथॉरिटी हो, वह है भक्ति की अथॉरिटी. ನಾವು ಈಗ ಪರಂಪಿತ ಪರಮಾತ್ಮ ಸರ್ವಶಕ್ತಿವಂತ ತಂದೆ ಆಲ್ಮೈಟಿ ಅಥಾರಿಟಿಯಿಂದ ಜ್ಞಾನವನ್ನು ಪಡ್ಕೊಳ್ಳುವಂಥ ಮಕ್ಕಳಾಗಿದ್ದೀವಿ. ಭಕ್ತಿಯ ಸಮಯ ಮುಗೀತು, ಜ್ಞಾನದ ಸಮಯ ಸಂಗಮ ಯುಗ ಬಂದಾಗಿದೆ. ಈ ಜ್ಞಾನವನ್ನು ತಿಳ್ಕೊಂಡು ನೀವು ಪುರುಷಾರ್ಥ ನಂಬರ್ವಾರ್ ಅನುಸಾರ ಮಾಡ್ತೀರಾ ಮಕ್ಕಳೇ ಅಂತಾರೆ ಬಾಬಾ. ಯಾಕಂದರೆ ಬಾಬಾ ಹೇಳ್ತಾರೆ, ಇದರಲ್ಲೂ ಕೂಡ ನಿಮ್ಮ ಬುದ್ಧಿಶಕ್ತಿ ಅನುಸಾರ ಜ್ಞಾನವನ್ನು ಧಾರಣೆ ಮಾಡ್ಕೊಳ್ತೀರಾ. ಯೋಗದ ಶಕ್ತಿ ಕೂಡ ನಿಮ್ಮ ಒಂದು ಪುರುಷಾರ್ಥದ ಅನುಸಾರ, ಅದರ ಅನುಸಾರ ನಿಮ್ಮ ಪ್ರಾರಬ್ಧವನ್ನು ಕೂಡ ಪಡ್ಕೊಳ್ತೀರಾ. ಬಾಬಾ ತಿಳಿಸ್ತಾರೆ, जो भक्ति की अथॉरिटी है वह सबको भक्ति ही सुनाते हैं. तुम ज्ञान की अथॉरिटी हो तो ज्ञान ही सुनाते हो. ಬಾಬಾ ಹೇಳ್ತಾರೆ, ಭಕ್ತಿ ಮಾಡಬೇಕಾದ್ರೆ ಕಂಪ್ಲೀಟಾಗಿ ಭಕ್ತಿಯನ್ನು ಮಾಡಿದ್ದೀರಾ. ಈಗ ಭಕ್ತಿಯ ಫಲ ಜ್ಞಾನ ಸಿಕ್ಕಿದೆ ಅಂದಮೇಲೆ ಈಗ ಜ್ಞಾನದ ಅಥಾರಿಟಿ ಇದೆ ನಿಮ್ಮ ಹತ್ರ. ಹಾಗಿದ್ಮೇಲೆ ಯಾರೆಲ್ಲ ಪರಂಧಾಮದಿಂದ ಇಲ್ಲಿಗೆ ಬಂದಿದ್ದಾರೋ ತಮ್ಮ ಪಾತ್ರವನ್ನು ಅಭಿನಯ ಮಾಡೋದಕ್ಕೆ ಎಲ್ರಿಗೂ ನಾವು ಸಂದೇಶವನ್ನು ತಿಳಿಸ್ಬೇಕಾಗಿದೆ. ಮುಕ್ತಿ ಜೀವನ್ ಮುಕ್ತಿದಾತ ಶಿವತಂದೆ ಆಗಿದ್ದಾರೆ ಎಂಬ ಈ ಸತ್ಯಜ್ಞಾನದ ಒಂದು ಪರಿಚಯವನ್ನು ಕೊಡುವಂಥದ್ದು, ತಿಳಿಸುವಂಥದ್ದು ನಿಮ್ಮ ಕರ್ತವ್ಯ ಆಗಿದೆ ಅಂತಾರೆ ಬಾಬಾ. बाबा ತಿಳಿಸ್ತಾ ಇದ್ದಾರೆ, ड्रामा में पहले से ही नूंदा है. ड्रामा तुमको पुरुषार्थ कराते रहता है, तुम करते रहते हो. ಬಾಬಾ ಹೇಳ್ತಾರೆ, ಇದು ಡ್ರಾಮಾ ಅಲ್ಲಿ ಫಿಕ್ಸ್ ಆಗಿದೆ. ಡ್ರಾಮಾ ಅನುಸಾರ ನೀವು ಪುರುಷಾರ್ಥ ಮಾಡಲೇಬೇಕು. ಡ್ರಾಮಾ ನಿಮ್ಮಿಂದ ಪುರುಷಾರ್ಥ ಮಾಡೇ ಮಾಡಿಸುತ್ತೆ. जानते हो ड्रामा में हमारा अविनाशी पार्ट है, दुनिया इन बातों को क्या जानती है. ಬಾಬಾ ಇವಾಗ ತಿಳಿಸ್ತಾರೆ, ಜ್ಞಾನದ ಆಧಾರದಿಂದ ಎಲ್ಲ ನಿಮ್ಮ ಬುದ್ಧಿಯಲ್ಲಿ ಸ್ಪಷ್ಟತೆ ಇದೆ. ಆದರೆ ಯಾರ ಜ್ಞಾನ ಇಲ್ವೋ ಅವ್ರಿಗೆ ತಿಳುವಳಿಕೆ ಇಲ್ಲ. ಸಮಯ, ಡ್ರಾಮಾ ನಮ್ಮಿಂದ ಎಲ್ಲವನ್ನು ಮಾಡಿಸುತ್ತೆ ಅನ್ನೋ ಈ ಸತ್ಯಜ್ಞಾನ ನಿಮಗೆ ತಿಳಿದಿದೆ. ಒಂದಾಗಿದೆ ಪುರುಷಾರ್ಥ ಪ್ರಾರಬ್ಧ. ಈ ಸತ್ಯವನ್ನು ತಿಳ್ಕೊಂಡು ನೀವು ಪುರುಷಾರ್ಥ ಮಾಡಿ ಈ ಸಮಯದಲ್ಲಿ ಜ್ಞಾನದ ಅಥಾರಿಟಿಯಲ್ಲಿ ನಡೀರಿ ಮಕ್ಕಳೇ ಅಂತಾರೆ ಬಾಬಾ. ಬಾಬಾ ತಿಳಿಸ್ತಾ ಇದ್ದಾರೆ, ವರ್ಲ್ಡ್ ಕಿ ಹಿಸ್ಟ್ರಿ ಜಾಗ್ರಫಿ. ಬಾಬಾರವರು ಪ್ರಪಂಚದ ಹಿಸ್ಟ್ರಿ ಜಾಗ್ರಫಿ ತುಮಾರಿ ಸಿವಾಯ್ ಆರ್ ಕೋಯಿ ಕೋ ಮಾಲೂಮ್ ನಹೀ ಹೈ. ಈ ಜ್ಞಾನ ಪ್ರಪಂಚದಲ್ಲಿ ಹಿಸ್ಟ್ರಿ ಜಾಗ್ರಫಿಯ ಜ್ಞಾನ ಏನಿದೆ ಬಾಬಾರವರು ಅವರ ಮಕ್ಕಳಿಗೆ ಮಾತ್ರ ತಿಳಿಸ್ಕೊಡ್ತಾರೆ, ಅದು ಬೇರೆ ಯಾರಿಗೂ ಗೊತ್ತಿಲ್ಲ ಅಂತಾರೆ. ಅಂದರೆ ಸಂಗಮಯುಗಿ ಬ್ರಹ್ಮ ಮುಖವಂಶಾವಳಿ ಬ್ರಾಹ್ಮಣರು ಯಾರು ಇರ್ತಾರೋ ಅವ್ರಿಗೆ ಮಾತ್ರ ವರ್ಲ್ಡಿನ ಹಿಸ್ಟ್ರಿ ಜಾಗ್ರಫಿಯ ಜ್ಞಾನ ಇದೆ ಅಂತಾರೆ. ಯಾಕಂದರೆ ಸತ್ಯುಗ, ತ್ರೇತಾಯುಗ, ದ್ವಾಪರ ಯುಗ, ಕಲಿಯುಗ, ಇದರಲ್ಲಿ ಆತ್ಮದ ಸ್ಟೇಜಸ್ಸು ಮತ್ತು ಪಂಚತತ್ವಗಳು, ಶರೀರ ಯಾವ ಸ್ಟೇಜಸ್ಸಲ್ಲಿ ಬರುತ್ತೆ ಅನ್ನೋದನ್ನು ಬಾಬಾ ನಮಗೆ ಇಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾರೆ.
ಬಾಬಾ ತಿಳಿಸ್ತಾರೆ, ಋಷಿ ಮುನಿಗಳು ಕೂಡ ನೇತಿ ನೇತಿ ಅಂತ ತಿಳಿಸ್ತಾ ಬಂದ್ರಲ್ವಾ. ಯಾಕಂದರೆ ಅವರ ಬುದ್ಧಿಗೆ ಆ ಒಂದು ಸಮಯದಲ್ಲಿ ಅದು ಎಟ್ಟಲಿಲ್ಲ. ಆದರೆ ಸಂಗಮ ಯುಗದಲ್ಲಿ ಯಾವಾಗ ಸ್ವಯಂ ಪರಮಾತ್ಮ ಬಂದು ತಿಳಿಸ್ಕೊಡ್ತಾರೋ, ನಾನೇ ಪರಮಾತ್ಮ ಆಗಿದ್ದೀನಿ, ನೀವು ಆತ್ಮಗಳು ನನ್ನ ಮಕ್ಕಳಾಗಿದ್ದೀರಾ ಅಂದ ಮೇಲೆ ನಮಗೆ ಈ ಸತ್ಯಜ್ಞಾನದ ಅರಿವಾಗುತ್ತೆ ಅಂತಾರೆ ಬಾಬಾ. तुम बच्चों को तो तुम बच्चे तो जानते हो वह रचता बाप है और हमको पढ़ा रहे हैं. ಈಗ ನಮ್ಮ ಬುದ್ಧಿಯಲ್ಲಿ ಸ್ಪಷ್ಟತೆ ಇದೆ, ಅವರೇ ರಚಿತ ಆಗಿದ್ದಾರೆ, ಅವರು ನಮ್ಮ ಆತ್ಮಗಳಿಗೆ ತಂದೆ ಆಗಿದ್ದಾರೆ. ಈ ಸಂಗಮಯುಗದಲ್ಲಿ ನಮಗೆ ಬಂದು ವಿದ್ಯೆಯ ಆಧಾರದಿಂದ ಆದಿ ಮಧ್ಯ ಅಂತ್ಯದ ಜ್ಞಾನವನ್ನು ತಿಳಿಸ್ತಾ ಇದ್ದಾರೆ, ಹಿಸ್ಟ್ರಿ ಜಾಗ್ರಫಿಯನ್ನು ತಿಳಿಸ್ಕೊಡ್ತಾ ಇದ್ದಾರೆ. ये भी बाबा ने बार बार समझाया है. एक बाप ही राजयोग सिखलाते हैं और वर्ल्ड की हिस्ट्री ಜಾಗ್ರಫಿ समझाते हैं. ನೋಡಿ, ಬಾಬಾನೇ ಬಂದು ಈ ಸಂಗಮ ಯುಗದಲ್ಲಿ ರಾಜಯೋಗವನ್ನು ಮೊಟ್ಟ ಮೊದಲಿಗೆ ತಿಳಿಸ್ಕೊಡ್ತಾರೆ. ನೀವು ಆತ್ಮ ರಾಜ ಆಗಿದ್ದೀರಾ, ಕರ್ಮೇಂದ್ರಗಳು ಪ್ರಜಾ ಆಗಿದೆ. ಭಕ್ತಿ ಮಾರ್ಗದಲ್ಲಿ ನೀವೇನು ಮಾಡ್ತಾ ಬಂದ್ರಿ ಅಂದರೆ, ಕರ್ಮೇಂದ್ರಗಳು ಏನು ಹೇಳುತ್ತೋ ಅದನ್ನು ಕೇಳ್ತಾ ವಿಕರ್ಮಗಳನ್ನು ಮಾಡ್ತಾ ಬಂದ್ರಿ. ಆದರೆ ಈಗ ಆತ್ಮಾಭಿಮಾನಿ ಆಗಿದ್ದು ಬಾಬಾ ತಿಳಿಸುವಂಥ ಶ್ರೀಮತದ ಆಧಾರದಿಂದ ಶ್ರೇಷ್ಠ ಕರ್ಮಗಳನ್ನು ಮಾಡಿ ಅದರ ಆಧಾರದಿಂದ ದೇವಿ ದೇವತೆಗಳಾಗುರಿ. ಆತ್ಮ ಸತೋಪ್ರಧಾನವಾಗಿ ಪರಿವರ್ತನೆ ಆಗಬೇಕು ಪುರುಷಾರ್ಥದ ಆಧಾರದಿಂದ. ಅದಕ್ಕೆ ಹಿಸ್ಟ್ರಿ ಜಾಗ್ರಫಿಯ ಜ್ಞಾನವನ್ನು ತಿಳ್ಕೊಳ್ಳಿ. ಯಾಕಂದರೆ ನೀವು ದೇವಿ ದೇವತೆಗಳಾಗಿದ್ರಿ. ಹಾಗಿದ್ರೆ ಈಗ ಕನಿಷ್ಠ ಗುಣಗಳಿಂದ ಶ್ರೇಷ್ಠ ಗುಣಗಳನ್ನು ತುಂಬ್ಕೋಬೇಕಾಗಿದೆ. ಅಸುರಿ ಅವಗುಣ ರಾವಣನ ಸಂಸ್ಕಾರಕ್ಕೆ ವಶೀಭೂತ ಆಗಿ ವಿಕಾರ ಆಗಿ ವಿಕರ್ಮಗಳಿಗೆ ವಶೀಭೂತ ಆಗಿ, ವಿಕರ್ಮದ ಹೊರೆ ಇದೆ, ಸಂಸ್ಕಾರ ಇದೆ ಆತ್ಮದಲ್ಲಿ. ಈ ವಿಕರ್ಮದ ಸಂಸ್ಕಾರಗಳನ್ನು ಸುಕರ್ಮ ಮಾಡಿ ದೇವಿ ದೇವತೆಗಳಾಗುವಂಥ ಪುರುಷಾರ್ಥ ಮಾಡಿ. ಇದಾಗಿದೆ ಸಂಗಮಯುಗ ಪುರುಷಾರ್ಥ ಪ್ರಾರಬ್ಧ ಅಥವಾ ಪಡಾಯಿ ಅಂತ ನಾವು ಹೇಳ್ಬೋದು. ಬಾಪ್ कहते हैं मैं कोई ಥಾಟ್ ರೀಡರ್ नहीं हूँ. ನೋಡಿ, ಬಾಬಾ ಅದನ್ನೇ ತಿಳಿಸ್ತಾರೆ, ನಾನೇನು ಥಾಟ್ ರೀಡರ್ ಅಲ್ಲ. ಈ ಸಂಗಮಯುಗದಲ್ಲೂ ಬಂದು ಕೂಡ ನಾನು ಜ್ಞಾನ ತಿಳಿಸ್ತೀನಿ. ನೀವು ತಾನೇ ಪುರುಷಾರ್ಥ ಮಾಡಬೇಕು. ಅಸುರಿ ಅವಗುಣಗಳನ್ನು, ದೇಹಾಭಿಮಾನಗಳನ್ನು, ಈ ಕಾಮ ಕ್ರೋಧ ಲೋಭ ಮೋಹ ಅಹಂಕಾರಕ್ಕೆ ಆತ್ಮ ವಶೀಭೂತ ಆಗಿ ಯಾವ ಒಂದು ವಿಕಾರಿ ಸಂಸ್ಕಾರವನ್ನು ತಯಾರು ಮಾಡಿದೆಯೋ ಅದನ್ನು ಬಿಟ್ಟು ಸತೋಪ್ರಧಾನ ಶಾಂತಿ ಸ್ವರೂಪ ದೈವಿ ಗುಣಗಳನ್ನು ಧಾರಣೆ ಮಾಡ್ಕೊಳ್ಳುವಂಥ ಪುರುಷಾರ್ಥ ಯಾರು ಮಾಡಬೇಕು? ನಾವೇ ಮಾಡಬೇಕು. ಅದಕ್ಕೆ ನಾನೇನು ಥಾಟ್ ರೀಡರ್ ಅಲ್ಲ ಅಂತಾರೆ ಬಾಬಾ, ನಾನು ಮಾರ್ಗದರ್ಶಿ. ಈ ಪುರುಷಾರ್ಥ ಈ ರೀತಿಯಲ್ಲಿ ಮಾಡಿ ನಿಮ್ಮನ್ನು ನೀವು ಆತ್ಮ ಅಂತ ತಿಳ್ಕೊಳ್ಳಿ. ಯಾವ ರೀತಿಯಲ್ಲಿ ನೀವಿದ್ದಾಗ, ಯಾವ ಪುರುಷಾರ್ಥ ಮಾಡಿದಾಗ ಯಾವ ಸ್ಟೇಜಸ್ಸನ್ನು ನೀವು ತಲುಪ್ತೀರಾನೋ ಮಾರ್ಗದರ್ಶನ ಬಾಬಾ ತಿಳಿಸ್ತಾರೆ. ಅದಕ್ಕೆ ಬಾಬಾ ಹೇಳ್ತಾರೆ, ಬಾಪ್ कहते हैं मैं कोई थॉट रीडर तो नहीं हूँ, तो इतनी बड़ी दुनिया है, इनको क्या बैठ ರೀಡ್ ಕರೆಂಗೆ. ಎಷ್ಟು ದೊಡ್ಡ ಪ್ರಪಂಚ, ಎಷ್ಟು ಆತ್ಮಗಳು ತಮ್ಮ ಪಾತ್ರವನ್ನು ಅಭಿನಯ ಮಾಡ್ತಾ ಇದೆ. ನಾನು ಪ್ರತಿಯೊಬ್ಬರ ಥಾಟನ್ನು ರೀಡ್ ಮಾಡಲ್ಲ. ಬಾಪ್ तो खुद कहते हैं मैं ड्रामा की नूंद अनुसार आता हूँ तुम्हें पावन बनाने. ನೋಡಿ, ಇದೊಂದು ವಿಶೇಷವಾದ ಮಾತು. ಬಾಬಾ ಹೇಳ್ತಾರೆ, ಡ್ರಾಮಾದಲ್ಲಿ ನಂದು ಪಾತ್ರ ಇದೆ, ಆ ಸಮಯದಲ್ಲಿ ಬರ್ತೀನಿ, ನಿಮ್ಮನ್ನು ಪಾವನ ಮಾಡೋದಕ್ಕಾಗಿ ಶಿಕ್ಷಣವನ್ನು ನೀಡ್ತೀನಿ. तो ड्रामा में मेरा जो पार्ट है वही बजाने आता हूँ. ಬಾಬಾರವರ ಪಾತ್ರ ಆಗಿದೆ ಸಂಗಮಯುಗದಲ್ಲಿ ಅವತರಣೆ ಆಗಿ ನಮಗೆ ಸತ್ಯಜ್ಞಾನವನ್ನು ತಿಳಿಸ್ಕೊಟ್ಟು ನಾವು ಪಾವನರಾಗುವಂಥ ಮಾರ್ಗದರ್ಶನವನ್ನು ಮಾಡುವಂಥದ್ದು. ಬಾಬಾ ತಿಳಿಸ್ತಾರೆ, ಈ ಸಂಗಮಯುಗದಲ್ಲಿ ತಂದೆಯ ಕರ್ತವ್ಯ ಆಗಿದೆ ಆದಿ ಮಧ್ಯ ಅಂತ್ಯದ ರಹಸ್ಯವನ್ನು ತಿಳಿಸ್ಕೊಡೋದು. ಮತ್ತು ನಾವು ಆತ್ಮಾಭಿಮಾನಿ ಆಗಿದ್ದು ಪರಮಾತ್ಮನ ನೆನಪಿನ ಆಧಾರದಿಂದ ನಮ್ಮ ವಿಕರ್ಮಗಳನ್ನು ವಿನಾಶ ಮಾಡ್ಕೋಬೋದು ಅನ್ನೋ ಈ ಮಾರ್ಗವನ್ನು ಬಾಬಾ ತಿಳಿಸ್ಕೊಡ್ತಾರೆ. ಯಾಕಂದರೆ ತಂದೆಯ ನೆನಪಿನ ವಿನಃ ನಮ್ಮ ವಿಕರ್ಮಗಳು ವಿನಾಶ ಆಗಲ್ಲ ಅಂತಾರೆ ಬಾಬಾ. ಈ ಸಂಯೋಗ ಬಾಬಾ ನಮಗೆ ಈ ಸಂಗಮಯುಗದಲ್ಲಿ ಕೊಡುವಂಥದ್ದಾಗಿದೆ. ಯಾಕಂದರೆ ದ್ವಾಪರದಿಂದ ನಾವು ಮಾಡ್ಕೊಂಬಂದಿದ್ದೀವಲ್ವ, ಈ ವಿಕರ್ಮಗಳು ವಿನಾಶ ಆಗೋದು ಈ ಸಂಗಮಯುಗದಲ್ಲೇ. ಅದಕ್ಕೆ ಇದನ್ನು ಸಂಗಮ, ಆತ್ಮ ಪರಮಾತ್ಮನ ಒಂದು ಸಂಗಮ ಆಗುವಂಥ ಯುಗ ಅಂತಾರೆ. ನಮಗೆ ಸ್ವಯಂನ ದರ್ಶನ ಬಾಬಾ ಮಾಡಿಸ್ತಾರೆ. ನೋಡಿ, ನೀವು ಆತ್ಮಗಳು ಪರಂಧಾಮದಲ್ಲಿದ್ದಿರಿ, ಆದಿಯಲ್ಲಿ ದೇವತೆಗಳಾಗಿದ್ದಿರಿ, ಕ್ಷತ್ರಿಯರಾದ್ರಿ, ಆಮೇಲೆ ವೈಶ್ಯ ಶೂದ್ರ ಆಗಿದ್ದಿರಿ, ಈಗ ಬ್ರಾಹ್ಮಣರಾಗುವಂತಹ ಸಮಯ ಬಂದಾಗಿದೆ.
ಸೊ ಈಗ ನಿಮ್ಮ ಒಂದು ಪುರುಷಾರ್ಥ ಮಾಡಿ ಪ್ರಾರಬ್ಧವನ್ನು ಪಡ್ಕೊಳ್ಳಿ ಅಂತಾರೆ ಬಾಬಾ. ಡ್ರಾಮಾ ಮೇ ಮೇರಾ ಜೋ ಪಾಠ ಹೇ ವಹಿ ಬಜಾನೆ ಆತಾ ಹೂಂ. ಬಾಬಾರವರ ಪಾತ್ರ ಏನಿದೆಯೋ, ತಂದೆ, ಟೀಚರ್, ಸದ್ಗುರು ಆಗಿ, ಲಿಬ್ರೇಟರ್ ಆಗಿ ಈ ಪಾತ್ರವನ್ನು ಅಭಿನಯ ಮಾಡೋಕ್ಕೆ ಡ್ರಾಮಾನುಸಾರ ನಾನು ಬರ್ತೀನಿ ಈ ಸಂಗಮ ಯುಗದಲ್ಲಿ ಅಂತಾರೆ ಬಾಬಾ. ತುಮ್ಮ ತಿಥಿ ತಾರೀಖು ಆದಿ ಸಬ್ ಜಾನ್ತೇವೆ. ಬಾಬಾ ಹೇಳ್ತಾರೆ, ಈಗ ನಿಮಗೆ ಸೃಷ್ಟಿ ಚಕ್ರದ ನಾಟಕದ ಸಮಯ 5000 ವರ್ಷ ಅನ್ನೋದು ನಿಮಗೆ ಗೊತ್ತಾಗಿದೆ. ಸತ್ಯುಗ ಎಷ್ಟು ಸಮಯ, ತ್ರೇತಾಯುಗ, ದ್ವಾಪರ, ಕಲಿಯುಗ, ಇದರ ಎಲ್ಲ ಒಂದು ಸಮಯದ ಜ್ಞಾನ ನಿಮಗಿದೆ ಅಂತಾರೆ. ಅರ್ಧಕಲ್ಪದ ಜ್ಞಾನ ಇದೆ. ಸತ್ಯುಗ, ತ್ರೇತಾಯುಗ 2500 ವರ್ಷ ನಡೆಯುತ್ತೆ. ಆಮೇಲೆ ದ್ವಾಪರ, ಕಲಿಯುಗ 2500 ವರ್ಷ ನಡೆಯುತ್ತೆ. ಇದರಲ್ಲಿ ಸಂಗಮ ಯುಗ 100 ವರ್ಷ. ಈ ಎಲ್ಲ ತಿಥಿ ತಾರೀಕು ನೀವು ಎಲ್ಲ ತಿಳುವಳಿಕೆಯನ್ನು ತಿಳ್ಕೊಂಡಿರುವಂಥ ಮಕ್ಕಳಾಗಿದ್ದೀರಾ. 1 ಸೆಕೆಂಡ್ ನಾ ಮಿಲೆ ದೂಸರೆ ಸೆ. ಮತ್ತು ಇದು ಕೂಡ ನಮಗೆ ಗೊತ್ತು, ನಾಟಕ ನಡೀತಾ ಇದೆ ಅಂದರೆ 1 ಸೆಕೆಂಡ್ ಏನಾಗಿದೆಯೋ ಅದು ನೆಕ್ಸ್ಟು ಅದೇ ರೀತಿಯಲ್ಲಿ ಆಗೋದಿಲ್ಲ, ಮ್ಯಾಚ್ ಆಗೋದಿಲ್ಲ. ಬೀತಿ ಆ ಸಮಯ ಕಳೆದೋಯ್ತು ಅಂದರೆ ಅದು ಆಗೋಯ್ತು, ಅದು 1 ಸೆಕೆಂಡ್ ಮತ್ತೆ ರಿಪೀಟ್ ಆಗಲ್ಲ ಅಂತಾರೆ ಬಾಬಾ. ಏ ನಾಟಕ ಕಿತ್ನಾ, ಬಾಬಾರವ್ರು ಹೇಳ್ತಾರೆ, ಏ ನಾಟಕ ಫಿರ್ತಾ ಹಿ ರೆಹತಾ ಹೈ. ಈ ನಾಟಕ ತಿರುಗ್ತಾ ಇದೆ. ಈ ಸೃಷ್ಟಿ ಚಕ್ರ ನಾಟಕದ ಸಮಯ ತಿರುಗ್ತಾ ಇದೆ ಅಂತಾರೆ ಬಾಬಾ. ಗಡಿಯಾರದ ಉದಾಹರಣೆಯನ್ನು ನಾವು ತಗೋಬೋದು. ಆ ರೀತಿ ನಾಟಕದಲ್ಲಿ ಡ್ರಾಮಾ ಅಭಿನಯ ಮಾಡ್ತಾ ಬರ್ತೀವಿ. ತುಮ್ ಬಚ್ಚೋಂ ಕೋ ಬೇಹದ್ ಕೆ ನಾಟಕ ಕಾ ಪತಾ ಹೈ. ಇದು ಬೇಹದಿನ ನಾಟಕ ಆಗಿದೆ. ಬಾಬಾ ಹೇಳ್ತಾರೆ, 5000 ವರ್ಷದ ನಾಟಕ. ನಾವು ನಮ್ಮ ನಾಟಕ ಮುಗಿಸಿದ ಮೇಲೆ ಪರಂಧಾಮಕ್ಕೆ ಹೋಗಬೇಕು, ಮತ್ತೆ ನಾಟಕವನ್ನು ಶುರು ಮಾಡಬೇಕು. ಇದು ನಿಲ್ಲದೇ ಇಲ್ಲ. ಇದು ಬೇಹದ್ ಅಂತಾರೆ ಬಾಬಾ. ಇದಕ್ಕೆ ಪುಲಿಸ್ ಸ್ಟಾಪ್ ಇಲ್ಲ. ಫಿರ್ ಭಿ ತುಮ್ ಗಡಿ ಗಡಿ ಭೂಲ್ ಜಾತೇವ. ಆದರೂ ಸಹ ಈ ಸಂಗಮ ಯುಗದಲ್ಲಿ ಇಷ್ಟೆಲ್ಲ ಬಾಬಾ ತಿಳುವಳಿಕೆ ತಿಳಿಸಿದ್ರೂ ಸಹ ನಾವು ಮರ್ತೋಗ್ತೀವಿ, ದೇಹದ ಅಭಿಮಾನದಲ್ಲಿ ಬರ್ತೀವಿ ಅಂತಾರೆ ಬಾಬಾ. बाबा कहते हैं तुम सिर्फ याद करो. हमारा बाबा बाबा है, वही टीचर है, गुरु भी है. ನೀವು ಬರೀ ನನ್ನ ನೆನಪು ಮಾಡಿ. ನನ್ನ ತಂದೆನೂ ಆಗಿದ್ದಾರೆ, ಟೀಚರೂ ಆಗಿದ್ದಾರೆ ಮತ್ತು ಗುರುನೂ ಆಗಿದ್ದಾರೆ. ಇದು ನಿಮ್ಮ ಬುದ್ಧಿಯಲ್ಲಿ ಸದಾಕಾಲ ಇರಲಿ. ಬಾಬಾ ತಿಳಿಸ್ತಾ ಇದ್ದಾರೆ, ಭಗವಾನ್ ಬಾಬಾ ಬೇಹದ್ ಕಾ ಬಾಪ್ ಹಮ್ಕೋ ಪಡಾ ರಹೆ. ಭಗವಾನ್ ಬಾಬಾ, ಭಗವಂತ ತಂದೆ ನಮಗೆ ಬೇಹದಿನ ವಿದ್ಯೆಯನ್ನು ಓದಿಸ್ತಾ ಇದ್ದಾರೆ. ಈ ಖುಷಿ ನಶೆ ನಿಮಗಿರಲಿ. ಸಾಧಾರಣ ಮನುಷ್ಯರಲ್ಲ ನಮಗೆ ಓದಿಸ್ತಾ ಇರೋದು, ಸ್ವಯಂ ಪರಮಾತ್ಮ ನಿರಾಕಾರ ಜ್ಯೋತಿ ಬಿಂದು ಸ್ವರೂಪ. ಆ ಶ್ರೇಷ್ಠ ತಂದೆಯಿಂದ ನಾವು ವಿದ್ಯೆಯನ್ನು ಓದ್ತಾ ಇದ್ದೀವಿ ಅಂತ ಆ ನಶೆ ನಿಮ್ಮಲ್ಲಿರಲಿ ಅಂತಾರೆ ಬಾಬಾ. ತುಮಾರೆ ರೋಮಾಂಚ ಕಡೆ ಹೋನಾ ಚಾಹಿಯೆ. ಎಂತಹ ಶ್ರೇಷ್ಠ ಭಾಗ್ಯ ನನ್ನದು ಅನ್ನೋ ಆ ಒಂದು ಖುಷಿ ನಶೆ ನಿಮ್ಮಲ್ಲಿರಬೇಕು. ರೋಮಾಂಚರಾಗಿರಬೇಕು ನೀವು. ಅದಿದೆಯಾ, ಆ ಖುಷಿ ಇದೆಯಾ ನಿಮ್ಮಲ್ಲಿ ಮಕ್ಕಳೇ? ಚೆಕ್ ಮಾಡ್ಕೊಳ್ಳಿ ಅಂತ ಬಾಬಾ ತಿಳಿಸ್ತಾ ಇದ್ದಾರೆ. ಆ ನಶೆ, ಆ ಖುಷಿ ನಿಮ್ಮಲ್ಲಿದೆಯಾ? ಸ್ವಯಂ ಪರಮಾತ್ಮ ನಮಗೆ ಈ ವಿದ್ಯೆಯನ್ನು ಓದಿಸ್ತಾ ಇದ್ದಾರೆ. ವಹಿ ಎಪಿಸೋಡ್ ರಿಪೀಟ್ ಹೋ ರಹಿ ಹೈ. ಮತ್ತೆ ಅದೇ ಎಪಿಸೋಡ್ ರಿಪೀಟ್ ಆಗ್ತಾ ಇದೆ. ಅದೇ ಗೀತಾ ಎಪಿಸೋಡ್ ಈ ಸಂಗಮ ಯುಗದಲ್ಲಿ ನಡೀತಾ ಇದೆ ಅನ್ನೋ ಆ ಖುಷಿ ನಿಮಗಿರಬೇಕು. ಸ್ವಯಂ ಪರಮಾತ್ಮ ಈಗ ನಮಗೆ ಅನುದಿನ ವಿದ್ಯೆಯನ್ನು ಓದಿಸ್ತಾ ಇದ್ದಾರೆ. ತುಮಾರಿ ಬುದ್ಧಿ ಮೇ 5000 ವರ್ಷ ಕಿ ಸಾರಿ ಸ್ಟೋರಿ ಚಕ್ರ ಫಿರ್ತಿ ರೆಹತಿ ಹೈ. ಬಾಬಾರವ್ರು ಹೇಳ್ತಾರೆ, ಈಗ ಈ ಸಮಯದಲ್ಲಿ 5000 ವರ್ಷದ ಇಡೀ ಸ್ಟೋರಿ ನಿಮ್ಮ ಬುದ್ಧಿಯಲ್ಲಿದೆ ಅಂತಾರೆ ಬಾಬಾ. ಈ ಸಂಗಮ ಯುಗದ ಮಹತ್ವ, ತ್ರಿಕಾಲದರ್ಶಿಗಳಾಗಿದ್ದೀರಾ, ತ್ರಿನೇತ್ರಿಗಳಾಗಿದ್ದೀರಾ. ಚಕ್ರವನ್ನು ಸುತ್ತಿಸ್ತಾ ಇರಿ, ನಿಮ್ಮ ಬುದ್ಧಿಯಲ್ಲಿ ಸ್ವದರ್ಶನ ಚಕ್ರವನ್ನು ತಿರುಗಿಸ್ತಾ ಇರಿ ಬಾಬಾ ಅಂತ ಬಾಬಾ ಹೇಳ್ತಾ ಇದ್ದಾರೆ. ನೋಡಿ, ಎಷ್ಟು ಶ್ರೇಷ್ಠ ಬುದ್ಧಿ ಉಳ್ಳವರಾಗಿ ಈ ಬ್ರಾಹ್ಮಣ ಜೀವನದಲ್ಲಿ ಬಾಬಾ ನಮ್ಮನ್ನು ಪರಿವರ್ತನೆ ಮಾಡ್ತಾ ಇದ್ದಾರೆ. ಈ ಎಲ್ಲ ತಿಳುವಳಿಕೆಯಿಂದ ನೀವು ಇರಿ, ಸ್ಪಷ್ಟತೆಯಿಂದ ಇರಿ, ಜ್ಞಾನದ ಆದಿ ಮಧ್ಯ ಅಂತ್ಯವನ್ನು ತಿಳ್ಕೊಳ್ಳಿ, ರಹಸ್ಯವನ್ನು ತಿಳಿದು ಪುರುಷಾರ್ಥ ಮಾಡಿ ಅಂತಾರೆ ಬಾಬಾ. ಡಬಲ್ ಸಿರ್ತಾಜ್ ವಿಶ್ವ ಕಾ ಮಾಲಿಕ್ बनाते हैं, उनको तुम कैसे भूलते हो. ಬಾಬಾರವರು ಈ ಜ್ಞಾನದ ಆಧಾರದಿಂದ ಬಾಬಾರವ್ರು ಹೇಳ್ತಾರೆ, ನಿಮ್ಮನ್ನು ಡಬಲ್ ಸಿರ್ತಾಜ್, ಡಬಲ್ ಕಿರೀಟಧಾರಿಗಳನ್ನಾಗಿ ಮಾಡಿದ್ದೆ. ಅದನ್ನು ನೀವು ಮರ್ತೋಗ್ಬಿಟ್ಟಿದ್ದೀರಾ ಮಕ್ಕಳೇ. ಈಗ ಮತ್ತೆ
ಅಹಿಂಸಾ ಪರಮೋ ಧರ್ಮಿಗಳಾಗಿ 16 ಕಲಾ ಸಂಪೂರ್ಣರಾಗಿ ಸಂಪೂರ್ಣ ನಿರ್ವಿಕಾರಿಗಳಾಗಿ ಆ ಪುರುಷಾರ್ಥವನ್ನು ಮಾಡಿ ಅಂತಾರೆ ಬಾಬಾ. बच्चों को अपनी उन्नति के लिए सवेरे सवेरे उठ बाप की याद में ರೇಸ್ ಕರ್ನಿ ಹೇ. ಬಾಬಾ ಹೇಳ್ತಾರೆ, ನಿಮ್ಮ ಉನ್ನತಿಗಾಗಿ ಬೆಳಗ್ಗೆ ಎದ್ದು ಮಕ್ಕಳೇ ನೀವು ತಂದೆಯ ನೆನಪಿನಲ್ಲಿರಿ, ತಂದೆಯ ನೆನಪಿನಲ್ಲಿ ವಾಕಿಂಗ್ ಮಾಡಿ, ಅವರ ನೆನಪಿನಲ್ಲೇ ಪ್ರತಿಯೊಂದು ಕರ್ಮವನ್ನು ಮಾಡಿ ಅಂತ ಬಾಬಾ ತಿಳಿಸ್ತಾ ಇದ್ದಾರೆ. ಮುಕ್ತಿ ಕೆ ಲಿಯೇ ಕಿತನೆ ಭಕ್ತಿ ಕರ್ತೆ ಹೇ. ಮುಕ್ತಿ ಬೇಕು ಅಂತ ಎಷ್ಟೆಲ್ಲ ಭಕ್ತಿ ಮಾರ್ಗದಲ್ಲಿ ಅಲ್ದಾಡಿದ್ದೀರಲ್ವಾ. ಅನೇಕ ಮತ ಹೇ, ತುಮ್ ಬ್ರಾಹ್ಮಣೋ ಕಿ ಹೇ ಏಕ್ ಹಿ ಮತ್. ಭಕ್ತಿ ಮಾರ್ಗದಲ್ಲಿ ಅನೇಕ ರೀತಿ ನೀತಿಗಳನ್ನು ಮಾಡ್ಕೊಂಬಂದಿದ್ದೀರಾ, ಮುಕ್ತಿ ಬೇಕು ಅಂತ ಬಯಸಿದ್ದೀರಾ. ಆದರೆ ಬಾಬಾ ಹೇಳ್ತಾರೆ, ಇಲ್ಲಿ ಈ ಸಂಗಮ ಯುಗದಲ್ಲಿ ಜ್ಞಾನದ ಆಧಾರದಲ್ಲಿ ನೀವು ಬ್ರಾಹ್ಮಣರಿಗೆ ಒಂದೇ ಮತ ಆಗಿದೆ, ಅದಾಗಿದೆ ಶ್ರೀಮತ. ಶ್ರೇಷ್ಠ ಪರಮಾತ್ಮ ನೀಡುವಂತಹ ಮತ ನಾವು ಶ್ರೇಷ್ಠರಾಗೋದಕ್ಕೆ. ಹಾಗಾಗಿ ಶ್ರೀಮತದ ಅನುಸಾರ ನಡೀರಿ, ದೇವಿ ದೇವತೆಗಳಾಗುವಂತಹ ಪ್ರಾಪ್ತಿಯನ್ನು ಪಡ್ಕೊಳ್ಳಿ. तो भक्ति मार्ग में वेद शास्त्र आदि कितने ढेर के ढेर हैं, परंतु काम के सिर्फ एक गीता है. भगवान आकर राजयोग सिखाते हैं. ಬಾಬಾರವ್ರು ಹೇಳ್ತಾರೆ, ಇದು ಡ್ರಾಮಾ ಪ್ಲ್ಯಾನ್ ಅನುಸಾರ ಭಕ್ತಿಯ ಮಾರ್ಗದಲ್ಲಿ ಅನೇಕ ಪುಸ್ತಕಗಳು ವೇದಶಾಸ್ತ್ರಗಳು ಮಾಡಲೇಬೇಕು. ಇದು ಡ್ರಾಮಾ ನಿಗದಿಯಾಗಿದೆ. ಆದರೆ ಜ್ಞಾನ ಮಾರ್ಗದಲ್ಲಿ ಈ ಸಂಗಮ ಯುಗದಲ್ಲಿ ಇದು ಈಗ ಗೀತಾ ಎಪಿಸೋಡ್ ಅಂದರೆ ಈ ಸಂಗಮ ಯುಗವನ್ನು ನಾವು ತಗೋಬೋದು. ಈ ಸಂಗಮಯುಗದ ಈ ಗೀತ ಇದೆಯಲ್ಲ, ಇದೇ ನಿಮಗೆ ಅತಿ ಶ್ರೇಷ್ಠವಾದಂತಹ ಬೋಧನೆಯಾಗಿದೆ. ಆತ್ಮ ಬೋಧನೆ ಅಂತ ಭಕ್ತಿ ಮಾರ್ಗದಲ್ಲಿ ಹೇಳಲಾಗುತ್ತೆ. ಆದರೆ ಸ್ವಯಂ ಪರಮಾತ್ಮ ಬಂದು ನೀನು ಆತ್ಮ ನನ್ನ ಸಂತಾನ ಆಗಿದೆಯಾ, ನಾನು ನಿನ್ನ ತಂದೆ ಪರಮಾತ್ಮ ಅಂತ ತಿಳಿಸೋವರೆಗೂ ನಮ್ಮಲ್ಲಿ ಆತ್ಮ ಜಾಗೃತಿ ಆಗಲ್ಲ, ಆತ್ಮಕ್ಕೆ ಆ ತಾಕತ್ತು ಸಿಗಲ್ಲ ಪುರುಷಾರ್ಥ ಮಾಡೋದಕ್ಕೆ. ಅದಕ್ಕೆ ಬಾಬಾ ಬಂದು ಇವಾಗ ಈ ಸಂಗಮ ಯುಗದಲ್ಲಿ ಆ ಶಕ್ತಿಯನ್ನು ತುಂಬಿ ನಮ್ಮ ಆತ್ಮಗಳಿಂದ ವಿಕರ್ಮ ವಿನಾಶ ಮಾಡಿಕೊಳ್ಳುವಂಥ ಶಕ್ತಿಯನ್ನು ನಮಗೆ ನೀಡ್ತಾ ಇದ್ದಾರೆ. ಬಾಬಾ ತಿಳಿಸ್ತಾ ಇದ್ದಾರೆ, ಈಗ ಜ್ಞಾನ ಸಿಕ್ಕಿದೆ ಅಂದಮೇಲೆ ಯಾವುದೇ ಮಾತಿನಲ್ಲಿ ತಬ್ಬಿಬಾಗಬೇಡಿ. ಶಿವತಂದೆ ಇವರಲ್ಲಿ ಅಂದರೆ ಬ್ರಹ್ಮ ಬಾಬನ ತನುವಿನ ಆಧಾರದಲ್ಲಿ ವಿದ್ಯೆಯನ್ನು ಓದಿಸ್ತಾ ಇದ್ದಾರೆ ಅಂತ ಈ ದೃಢ ನಿಶ್ಚಯದಲ್ಲಿ ಪುರುಷಾರ್ಥ ಮಾಡಿ, ಯಾವುದೇ ಮಾತಿನಲ್ಲಿ ತಬ್ಬಿಬಾಗಬೇಡಿ ಅಂತ बाबा ತಿಳಿಸ್ತಾ ಇದ್ದಾರೆ. बच्चे पढ़ाई का सार है, दुनिया की सब बातों को छोड़ दो, ऐसे कभी नहीं समझो कि हमारे पास करोड़ हैं. ಬಾಬಾ ತಿಳಿಸ್ತಾ ಇದ್ದಾರೆ, ಮಕ್ಕಳೇ ಪ್ರಪಂಚದ ಅಭಿಮಾನ ಬೇಡ, ಇಲ್ಲಿ ನನಗೆ ಇಷ್ಟಿದೆ ಅಷ್ಟಿದೆ, ನನ್ನ ಹತ್ರ ಕರೋಡಿದೆ, ಎಲ್ಲ ಮಾತನ್ನು ಬುದ್ಧಿಯಿಂದ ಈಗ ತೆಗೀರಿ. ಇದು ಅಂತಿಮ ಸಮಯ. ನಾನು ಆತ್ಮ ನನ್ನ ಎಲ್ಲ ಲೆಕ್ಕಾಚಾರಗಳನ್ನು ಮುಗಿಸ್ಕೊಂಡು ಪರಂಧಾಮಕ್ಕೆ ತಿರುಗಿ ಹೋಗುವಂಥ ಸಮಯ. ಕರ್ಮ ಅಕರ್ಮ ವಿಕರ್ಮದ ಗುಹ್ಯಗತಿಗಳನ್ನು ಬಾಬಾ ತಿಳಿಸಿದ್ದಾರೆ. ಹಾಗಾಗಿ ಈ ಸತ್ಯಜ್ಞಾನದ ಆಧಾರದಿಂದ ನಡೀರಿ ಮಕ್ಕಳೇ ಅಂತ ಬಾಬಾ ತಿಳಿಸ್ತಾರೆ. ಬೇರೆ ಯಾವುದೇ ಹಣ ವಸ್ತು ವೈಭವ ವ್ಯಕ್ತಿಯ ಅಭಿಮಾನ ಬೇಡ ನಿಮಗೆ ಅಂತ ಬಾಬಾ ತಿಳಿಸ್ತಾ ಇದ್ದಾರೆ. ನಿಮ್ಮನ್ನು ನೀವು ಆತ್ಮ ಅಂತ ತಿಳಿದು ಪರಮಾತ್ಮನ ನೆನಪಿನಲ್ಲಿರಿ, ವಿಕರ್ಮ ವಿನಾಶ ಆಗುತ್ತೆ. ಸದ್ಗುಣಗಳನ್ನು ನಿಮ್ಮಲ್ಲಿ ತುಂಬಿಕೊಳ್ತಾ ಹೋಗಿ ಆತ್ಮಾಭಿಮಾನಿಯಾಗಿರಿ ಅಂತ ಬಾಬಾ ಡೈರೆಕ್ಷನ್ ತಿಳಿಸ್ತಾ ಇದ್ದಾರೆ. ಮತ್ತು ಬಾಬಾ ತಿಳಿಸ್ತಾ ಇದ್ದಾರೆ, ಬಾಬಾ ಈ ಸಂಗಮ ಯುಗದಲ್ಲಿ ಈ ವಿದ್ಯೆಯ ಆಧಾರದಿಂದ ನಮ್ಮನ್ನು ದೇವಿ ದೇವತೆಗಳನ್ನಾಗಿ ಮಾಡುವಂಥ ಗಾಡ್ ಫಾದರ್ ಆಗಿದ್ದಾರೆ. ಹಾಗಾಗಿ ಅಂಥ ಶ್ರೇಷ್ಠ ತಂದೆ ನೆನಪಿನಲ್ಲಿ ಇರುವಂತಹ ಪ್ರಯತ್ನವನ್ನು ಪಡಿ ಅಂತಾರೆ ಬಾಬಾ. ಬಹುತ್ ಮೀಠಾ ಸೇ ಸಮझो. ಬಾಬಾ ಹೇಳ್ತಾರೆ, ಮಧುರವಾದಂಥ ತಂದೆ. ಹಾಗಾಗಿ ನೀವು ಕೂಡ ಬಹಳ ಮಧುರತೆಯಿಂದ ಎಲ್ರಿಗೂ ಈ ಸತ್ಯ ತಿಳುವಳಿಕೆಯನ್ನು ತಿಳಿಸ್ಕೊಡಿ. ಮತ್ತು ಬಾಬಾ ತಿಳಿಸ್ತಾರೆ, ಚತುರ್ಭುಜದ ಅರ್ಥ ಏನಾಗಿದೆ. ಬಾಬಾ ಹೇಳ್ತಾರೆ, ಸತ್ಯುಗದಲ್ಲಿ ಲಕ್ಷ್ಮೀನಾರಾಯಣ ರಾಜ್ಯದಲ್ಲಿ ಎಲ್ಲರೂ ಕೂಡ 16 ಕಲಾ ಸಂಪೂರ್ಣರಾಗಿರ್ತಾರೆ, ಸಂಪೂರ್ಣ ನಿರ್ವಿಕಾರಿಗಳಾಗಿರ್ತಾರೆ, ಅಹಿಂಸಾ ಪರಮೋಧರ್ಮಿಗಳಾಗಿರ್ತಾರೆ. ಸ್ತ್ರೀ ಪುರುಷ ಇಬ್ಬರಲ್ಲೂ ಕೂಡ ಸರಿ ಸಮಾನವಾದಂಥ ಕ್ವಾಲಿಟೀಸ್ ಇರುತ್ತೆ. ಅದಕ್ಕೆ ಚತುರ್ಭುಜ ವಿಷ್ಣು ರೂಪವನ್ನು ತೋರಿಸಲಾಗತ್ತೆ. ಅಂದರೆ ಇಲ್ಲಿ ಕಲಿಯುಗ ಮತ್ತು ಸತ್ಯುಗದ ಕಾಂಟ್ರಾಸ್ಟನ್ನು ಬಾಬಾ ತಿಳಿಸ್ತಾರೆ. ಯಾಕಂದರೆ ದ್ವಾಪರದಿಂದ ಆತ್ಮಗಳು ಕರ್ಮ ಸಂಬಂಧದಿಂದ, ಸತ್ಯುಗ ತ್ರೇತಾಯುಗದಲ್ಲಿ ಕರ್ಮ ಸಂಬಂಧಗಳಲ್ಲಿ ಬಂದರು, ಶ್ರೇಷ್ಠ ಕರ್ಮ ಶ್ರೇಷ್ಠ ಸಂಬಂಧಗಳಲ್ಲಿ ಬಂದರು, ದೇವಿ ದೇವತೆಗಳಾಗಿದ್ದರು. ಆದರೆ ಅದೇ ದ್ವಾಪರ ಯುಗ ಆದಮೇಲೆ ಸಂಬಂಧಗಳು ಬಂಧನಗಳಲ್ಲಿ ಬಂದಾಗ ಮನೆಯಲ್ಲೂ ಕೂಡ ಅಶಾಂತಿ ಆಗೋಕ್ಕೆ ಶುರು ಆಯಿತು.
ಸ್ತ್ರೀ ಪುರುಷರಲ್ಲೂ ಕೂಡ ಹೊಂದಾಣಿಕೆ ಇಲ್ಲ, ಶ್ರೇಷ್ಠ ಕನಿಷ್ಠ ಅಥವಾ ಆಲೋಚನೆಗಳಲ್ಲಿ ಒಂದು ಭಿನ್ನತೆ, ಅಶಾಂತಿ ಇದೆಲ್ಲ ಇತ್ತು. ಇದಾಗಿದೆ ಕಲಿಯುಗದ ಪ್ರವೃತ್ತಿ. ಆದರೆ ಸತ್ಯುಗದಲ್ಲಿ ಅದೇ ಪ್ರವೃತ್ತಿ ಮಾರ್ಗ ನಿರ್ವಿಕಾರಿ ಪ್ರವೃತ್ತಿ ಮಾರ್ಗ ಆಗಿದ್ದಾಗ ಚತುರ್ಭುಜ ರೂಪದ ಉದಾಹರಣೆ ತೋರಿಸಲಾಗುತ್ತೆ ಅಂತ ಬಾಬಾ ತಿಳಿಸ್ತಾ ಇದ್ದಾರೆ. ಮತ್ತು ಬಾಬಾ ತಿಳಿಸ್ತಾರೆ, ಗಾಡ್ ಫಾದರ್ ಲಿಬ್ರೇಟ್ ಕರ್ ಸ್ವೀಟ್ ಹೋಮೆ ವಾಪಸ್ ಲೇ ಜಾತೆ. ತಂದೆ ಬಂದಿದ್ದಾರೆ ಈಗ ನಮ್ಮನ್ನು ಬಿಡುಗಡೆ ಅಂದರೆ ಈ ವಿಕಾರಿ ಪ್ರಪಂಚದಿಂದ ನಿರ್ವಿಕಾರಿ ಪ್ರಪಂಚದ ಕಡೆ ಕರ್ಕೊಂಡು ಹೋಗೋಕ್ಕೆ, ಈ ಎಲ್ಲ ಬಂಧನಗಳಿಂದ ಮುಕ್ತರಾಗಿ ಮಕ್ಕಳೇ ಅಂತ ಬಾಬರವರು ಮಾರ್ಗದರ್ಶನವನ್ನು ನೀಡ್ತಾ ಇದ್ದಾರೆ. ಅಭಿ ತುಮಾರಿ ऊपर जो कट चढ़ी हुई है उसके लिए बाप कहते हैं मुझे याद करो. ಬಾಬಾ ಹೇಳ್ತಾರೆ, ಈಗ ಆತ್ಮದಲ್ಲಿ ವಿಕರ್ಮದ ಹೊರೆ ಇದೆ, ಅದಕ್ಕೆ ನಿಮ್ಮನ್ನು ನೀವು ಆತ್ಮ ಅಂತ ತಿಳಿದು ಪರಮಾತ್ಮನ ನೆನಪಿನಲ್ಲಿದ್ದಾಗ ವಿಕರ್ಮಗಳು ವಿನಾಶ ಆಗುತ್ತೆ ಅಂತ ಬಾಬಾ ಇಂದಿನ ಮುರಳಿಯಲ್ಲಿ ಡೈರೆಕ್ಷನ್ ನೀಡಿದ್ದಾರೆ. ಅಚ್ಚಾ, ಓಂ ಶಾಂತಿ. ಧಾರಣೆಗಾಗಿ ಮುಖ್ಯ ಸಾರದಲ್ಲಿ ಬಾಬಾ ತಿಳಿಸ್ತಾ ಇದ್ದಾರೆ, ಮುಂಜಾನೆ ಎದ್ದು ನಡೆಯುತ್ತಾ ತಿರುಗಾಡುತ್ತಾ ತಂದೆಯನ್ನು ನೆನಪು ಮಾಡಿ. ಬಾಬಾ ಹೇಳ್ತಾರೆ, ಯಾವುದೇ ಕರ್ಮವನ್ನು ಮಾಡಿ ಆದರೆ ಬುದ್ಧಿಯಿಂದ ತಂದೆಯ ನೆನಪಿನಲ್ಲಿ ಇರಿ. ತಂದೆಯ ನೆನಪು ಮಾಡೋದ್ರಲ್ಲಿ ಕಾಂಪಿಟೇಷನ್ ಇರಲಿ ಅಂತಾರೆ ಬಾಬಾ. ನೋಡೋಣ ಯಾರು ಎಷ್ಟು ಸಮಯ ತಂದೆಯ ನೆನಪು ಮಾಡುತ್ತಾರೆ ಎಂದು ಮಧುರವಾಗಿ ಪರಸ್ಪರ ಆತ್ಮೀಯ ಸಂಭಾಷಣೆ ಮಾಡಿ ನಂತರ ಅನುಭವವನ್ನು ತಿಳಿಸಿ. ಬಾಬರವರು ಮಕ್ಕಳು ನಾವು ಅಂದಮೇಲೆ ಆತ್ಮೀಯ ಸಂಭಾಷಣೆ ಮಾಡಿ ತಂದೆ ನೆನಪಿನಲ್ಲಿ ಯಾರು ಎಷ್ಟು ಜಾಸ್ತಿ ಸಮಯ ಇರ್ತೀವಿ ಅಂತ. 2ನೇ ಪಾಯಿಂಟಲ್ಲಿ ಬಾಬಾ ತಿಳಿಸ್ತಾರೆ, ತಂದೆಯನ್ನು ಗುರುತಿಸಿದ ನಂತರ ಯಾವುದೇ ನೆಪಗಳನ್ನು ಹೇಳಬಾರದು, ವಿದ್ಯೆಯಲ್ಲಿ ತತ್ಪರರಾಗಿರಿ ಮತ್ತು ಮುರಳಿಯನ್ನು ಎಂದಿಗೂ ತಪ್ಪಿಸಬಾರದು. ವರದಾನ ಆಗಿದೆ, ಎಲ್ಲರ ಗುಣ ನೋಡುತ್ತಾ ಸ್ವಯಂನಲ್ಲಿ ತಂದೆಯ ಗುಣಗಳನ್ನು ಧಾರಣೆ ಮಾಡುವಂತಹ ಗುಣಮೂರ್ತಿ ಭವ. ವರದಾನದ ವಿಸ್ತಾರದಲ್ಲಿ ಬಾಬಾ ತಿಳಿಸ್ತಾರೆ, ಸಂಗಮ ಯುಗದಲ್ಲಿ ಯಾವ ಮಕ್ಕಳು ಗುಣಗಳ ಮಾಲೆಯನ್ನು ಧಾರಣೆ ಮಾಡುತ್ತಾರೆ ಅವರೇ ವಿಜಯ ಮಾಲೆಯಲ್ಲಿ ಬರುತ್ತಾರೆ. ಈ ಸಂಗಮ ಯುಗದಲ್ಲಿ ಯಾವ ಮಕ್ಕಳು ಗುಣಗಳ ಮಾಲೆಯನ್ನು ಧಾರಣೆ ಮಾಡ್ತಾರೆ, ತಂದೆ ಯಾವ ರೀತಿ ಇದ್ದಾರೋ ಅದೇ ಗುಣಲಕ್ಷಣಗಳು ನಮ್ಮಲ್ಲಿರಬೇಕು, ಆ ಗುಣಗಳ ಧಾರಣೆಯನ್ನು ಮಾಡಿ ಅಂತಾರೆ ಬಾಬಾ, ಅವರೇ ವಿಜಯಿ ಮಾಲೆಗಳಲ್ಲಿ ಬರುತ್ತಾರೆ. ಅದರಿಂದಲೇ ಹೋಲಿ ಹಂಸರಾಗಿ ಸರ್ವರಲ್ಲಿಯೂ ಗುಣಗಳನ್ನು ನೋಡಿ ಮತ್ತು ಒಬ್ಬ ತಂದೆಯಲ್ಲಿರುವ ಗುಣಗಳನ್ನು ಸ್ವಯಂನಲ್ಲಿ ಧಾರಣೆ ಮಾಡಿ. ಹೋಲಿ ಹಂಸ ಅಂದ್ರೇ ಬಾಬಾ ಹೇಳ್ತಾರೆ, ಸರ್ವರಲ್ಲಿ ಇರುವಂತಹ ಗುಣಲಕ್ಷಣಗಳು ನೋಡಿ ಮತ್ತು ಒಬ್ಬ ತಂದೆಯಲ್ಲಿ ಇರುವಂತಹ ಗುಣಲಕ್ಷಣಗಳನ್ನು ಸ್ವಯಂನಲ್ಲಿ ಧಾರಣೆ ಮಾಡಿ. ಈ ಗುಣಮಾಲೆ ಎಲ್ಲರ ಕೊರಳಿನಲ್ಲಿ ಧರಿಸಿರಲಿ ಅಂತಾರೆ. ಈ ಎಲ್ಲ ಬ್ರಾಹ್ಮಣ ಆತ್ಮಗಳ ಕೊರಳಿನಲ್ಲಿ ತಂದೆಯ ಗುಣಗಳ ಮಾಲೆ ಧರಿಸ್ಕೊಳ್ಳಿ ಅಂತಾರೆ. ಯಾರು ಎಷ್ಟು ತಂದೆಯ ಗುಣವನ್ನು ಸ್ವಯಂನಲ್ಲಿ ಧಾರಣೆ ಮಾಡುತ್ತಾರೋ ಅವರ ಕೊರಳಿನಲ್ಲಿ ಅಷ್ಟೇ ದೊಡ್ಡ ಮಾಲೆ ಇರುತ್ತದೆ. ಯಾಕಂದರೆ ಸರ್ವಗುಣ ಸಂಪನ್ನ ಶಿವಬಾಬಾ ಅಲ್ವಾ. ನಾವು ಅವರಲ್ಲಿ ಇರುವಂತಹ ಗುಣಗಳನ್ನು ನೋಡಿ ಎಷ್ಟು ಧಾರಣೆ ಮಾಡ್ಕೊಳ್ತೀವೋ ಅಷ್ಟು ನಮ್ಮಲ್ಲಿ ಕೂಡ ಗುಣಗಳ ಮಾಲೆ ಹೆಚ್ಚುತ್ತೆ. ಇದರ ನೆನಪಾರ್ಥ ದೇವತೆಗಳು ಮತ್ತು ಶಕ್ತಿಯ ಕೊರಳಿನ ಮಾಲೆಯನ್ನು ತೋರಿಸಲಾಗಿದೆ. ಅದಕ್ಕೆ ಬಾಬಾ ಹೇಳ್ತಾರೆ, ಗುಣಮಾಲೆಯನ್ನು ಸ್ಮರಣೆ ಮಾಡುವುದರಿಂದ ಸ್ವಯಂ ಸಹ ಗುಣಮೂರ್ತಿಯರಾಗಿ ಬಿಡುತ್ತೀರಿ. ಇದರ ನೆನಪಾರ್ಥವೇ ದೇವತೆಗಳು ಮತ್ತು ಶಕ್ತಿಯ ಕೊರಳಿನ ಮಾಲೆಯನ್ನು ತೋರಿಸಿದ್ದಾರೆ. ತಂದೆಯಲ್ಲಿ ಎಷ್ಟೆಲ್ಲ ಗುಣ ಇದೆಯೋ ಆ ಗುಣಗಳನ್ನು ನಾವು ಧಾರಣೆ ಮಾಡಬೇಕು. ಎಷ್ಟೆಷ್ಟು ಗುಣಗಳನ್ನು ಧಾರಣೆ ಮಾಡ್ಕೊಳ್ತೀವೋ ಆ ಗುಣಮಾಲೆಗಳು ದೇವತೆಯ ಕೊರಳಿನಲ್ಲಿ ಉದಾಹರಣೆಗಳನ್ನು ತೋರಿಸಲಾಗಿದೆ. ಸೊ ಗುಣಮೂರ್ತಿ ಬಣೋ ಅಂತಾರೆ ಬಾಬಾ. ಇವತ್ತು ಇಂದಿನ ಶ್ಲೋಗನ್ ಆಗಿದೆ, ಸಾಕ್ಷಿತನದ ಸ್ಥಿತಿಯೇ ಯಥಾರ್ಥ ನಿರ್ಣಯದ ಸಿಂಹಾಸನವಾಗಿದೆ. ಸಾಕ್ಷಿತನದ ಸ್ಥಿತಿಯೇ ಯಥಾರ್ಥ ನಿರ್ಣಯದ ಸಿಂಹಾಸನವಾಗಿದೆ. ಸಾಕ್ಷಿತನ
ಪ್ರತಿಯೊಂದು ಸೀನನ್ನು ಸಾಕ್ಷಿಯಾಗಿ ನೋಡಿ. ಅದೇ ಯಥಾರ್ಥ ನಿರ್ಣಯದ ಸಿಂಹಾಸನವಾಗಿದೆ. ಅಚ್ಚಾ, ಓಂ ಶಾಂತಿ. ನನ್ನ ಆತ್ಮ ನನ್ನ ಸ್ವಧರ್ಮ ಶಾಂತಿಯಾಗಿದೆ. ನನ್ನ ಆತ್ಮ ಪರಮಾತ್ಮನ ಸಂತಾನ ಆಗಿದ್ದೀನಿ. ನನ್ನ ಆತ್ಮ ಪರಂಧಾಮದ ನಿವಾಸಿಯಾಗಿದ್ದೀನಿ. ಈ ಸ್ಮೃತಿ ಸದಾಕಾಲ ನಿಮ್ಮಲ್ಲಿರಲಿ. ಓಂ ಶಾಂತಿ.